ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹನುಮೌನಿಕಾ ವ್ಲಾಗ್ಸ್. ಇವತ್ತು ಬಂದು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಅಂತಂದರೆ 11 ಗಂಟೆ ಆಗಿದೆ. ಇನ್ನು ಬೆಳಗ್ಗೆ ಬಂದು ಮುದ್ದೆ ಮಾಡಿದ್ದೆ. ನೆನ್ನೆದು ಸೊಪ್ಪು ಸಾರು ಇದ್ದರೆ ಮುದ್ದೆ ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, 2 ಡೇಸಿಂದ ಫೀವರು, ಬಾಡಿ ಪೇಯ್ನ್ಸ್ ಅಂತ ಹೇಳಿಬಿಟ್ಟು ರೆಸ್ಟಲ್ಲೇ ಇದ್ದಾರೆ, ಡ್ಯೂಟಿಗೂ ಹೋಗ್ತಿಲ್ಲ. ಇನ್ನು ಬೆಳಗ್ಗೆನೇ ಮುದ್ದೆ ಬೇಕು ಅಂತಂದರು. ಸೊಪ್ಪು ಸಾರು ಸ್ವಲ್ಪ ಉಳಿದಿದ್ರೆ ಅದಕ್ಕೆ ಮುದ್ದೆ ಮಾಡಿಬಿಟ್ಟೆ. ಬೆಳಗ್ಗೆನೇ ತಿನ್ಕೊಂಡ್ರು ಪಾಪ. ಆ ಟ್ಯಾಬ್ಲೆಟ್ಸ್ ತಿನ್ನೋದಕ್ಕೇನೋ ಹೊಟ್ಟೆ ಹಶ್ವಾಗ್ತಿದೆ ಅಂತಂದ್ರೆ 7:15 ಮಾಡಿಬಿಟ್ಟೆ. ಡ್ಯೂಟಿಗೆ ಹೋದವಾಗೂ ಆ ಟೈಮ್ಗೆ ತಿಂದು ಅಭ್ಯಾಸ ಇರೋದ್ರಿಂದ ಬೆಳಗ್ಗೆನೇ ಮಾಡಿದ್ದೆ, ತಿನ್ಕೊಂಡ್ರು. ಇನ್ನು ಮಧ್ಯಾಹ್ನಕ್ಕೆ ಬಂದು ಏನಾದರೂ ಖಾರವಾಗಿ ಮಾಡು, ಇನ್ನು ನಾನ್ ವೆಜ್ಜು ಇವಾಗ ತಿನ್ನಂಗಿಲ್ವಲ್ಲ, ನನಗೆ ನಾನ್ ವೆಜ್ ಥರನೇ ಬೇಕು, ಬಾತ್ ಏನಾದರೂ ಮಾಡು ಅಂತಂದರು. ಇನ್ನು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬರ್ಬೇಕು. ಅವರಾದರೆ ನನಗೆ 10:15 ಹತ್ರದಲ್ಲಿ ಹೇಳಿದ್ರಾ. ಇನ್ನು ಏನಿದೆ ಅಂತ ಫ್ರಿಜ್ಜಲ್ಲಿ ನೋಡಿದ್ರೆ ತರಕಾರಿಗಳು ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಏನು ಅಂತಂದರೆ ಆವಾಗ ಈಗ ಸದ್ಯಕ್ಕೆ ತಗೊತಾ ಇದ್ದೀನಿ. ಯಾಕೆ ಅಂತಂದರೆ ಮನೆ ಕ್ಲೀನಿಂಗ್ ಕೆಲಸ ಅದು ಇದು ಇರುತ್ತಲ್ವ, ಧೂಳೆಲ್ಲ ಅದ್ರ ಮೇಲೆ ಕುತ್ಕೊತಿರುತ್ತೆ. ಫ್ರಿಜ್ ಸಮೇತ ಇನ್ನೂ ಕ್ಲೀನ್ ಮಾಡಿರಲಿಲ್ಲ. ಎಲ್ಲ ಆದಮೇಲೆ ಒಂದೇ ಸಲ ತೊಗೊಂಬರೋಣ, ವೆಜಿಟೇಬಲ್ಸ್ ಆಗಲಿ ಮನೆಗೆ ಗ್ರೋಸರೀಸ್ ಆಗಲಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ನಾನು ಆ ಪ್ಲ್ಯಾನಲ್ಲೇ ಇದ್ದಿದ್ದರಿಂದ ತಂದಿರಲಿಲ್ಲ. ಇನ್ನು ಆವಾಗ ಮನೆ ಹತ್ರ ಬರುತ್ತೆ ತೊಗೊಬೋದು ಅಂತ ಅಂದ್ಕೊಂಡು ಇದ್ದೆ. ಮತ್ತು ಇವತ್ತು ಕ್ಯಾರೆಟು, 1-2 ಬೀನ್ಸು, 1 ಆಲೂಗಡ್ಡೆ, ನಾನು ಏನಾದರೂ ಸ್ವಲ್ಪ ಜಾಸ್ತಿ ತರಕಾರಿಗಳು ಮನೆಯಲ್ಲಿ ತೊಗೊಂಬಂದಿರ್ತೀರಲ್ವ, ಇನ್ನೆಲ್ಲ ಹಾಕಿ ಪಲಾವು ಇಲ್ಲ ಸಾಂಬಾರು ಏನಾದರೂ ಮಾಡಬೇಕಾದ್ರೆ ಒಂದೊಂದು ತರಕಾರಿನ ಸೈಡ್ಗೆ ಇಟ್ಟಿರ್ತೀನಿ. ಯಾವಾಗಾದರೂ ಎಮರ್ಜೆನ್ಸಿಗೆ ಆಗುತ್ತೆ, ಎಲ್ಲ ಹಾಕಿ ಸಾಂಬಾರು ಮಾಡ್ಬೋದು, ಇಲ್ಲ ಅಂತಂದರೆ ಏನಾದರೂ ಈ ರೀತಿ ಬಾತುಗಳಾದರೂ ಮಾಡಿಬಿಡ್ಬೋದು ಅಂತ ಹೇಳಿಬಿಟ್ಟು ಒಂದೊಂದು ತರಕಾರಿ ಇಟ್ಟಿರ್ತೀನಿ. ಅದು ನೋಡಿ ನನಗೆ ಇವಾಗ ಯೂಸ್ ಆಯಿತು. ಇದು ನಮ್ಮ ಅಮ್ಮಾಯಿಂದ ಕಲ್ತಿರೋದು. ನಾನು ಏನೇ ಆಗಲಿ ಯಾವಾಗೇ ಆಗಲಿ ಎಲ್ಲದರಲ್ಲೂ ಒಂದೊಂದು ಎತ್ತಿಟ್ಟಿರ್ತಾರೆ. ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಏನಾದರೂ ಸರಿ, ವೆಜಿಟೇಬಲ್ಸೇ ಅಲ್ಲ, ಮಾಮೂಲಿ ಗ್ರಾಸರೀಸಲ್ಲೂ ಅಷ್ಟೇ ಒಂದು ಸ್ವಲ್ಪ ಕವರಲ್ಲಿ ಇಟ್ಟಿರ್ತಾರೆ. ಯಾವಾಗಾದರೂ ಎಮರ್ಜೆನ್ಸಿಗೆ ಇಲ್ದಿರ ಇರೋ ಟೈಮಲ್ಲಿ, ಅಂಗಡಿಗೂ ಹೋಗೋಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಬೋದು. ಆಮೇಲೆ ಬೇಕಂದರೆ ಏನು ಬೇಕೋ ಅದು ತೊಗೊಬೋದು ಅಂತ ಹೇಳಿಬಿಟ್ಟು ಅದೇ ಅಭ್ಯಾಸ ನನಗೂ. ಹಾಗಂತ ಎತ್ತಿಟ್ಟಿದ್ದೆ ಈ 1 ಆಲೂಗಡ್ಡೆ, 2 ಬೀನ್ಸು ಮತ್ತು 1-2 ಕ್ಯಾರೆಟು. ಅದು ನೋಡಿ ನನಗೆ ಈಗ ಯೂಸ್ ಆಯಿತು. ಇನ್ನು ನಮ್ಮ ಮನೆಯವ್ರು ಬಾಯಿ ಬಿಟ್ಟು ಕೇಳಿದ್ರು. ಇನ್ನು ನಾನು ಹೋಗಿ ತಗೊಬಂದು ಮಾಡೋದ್ರ ಒಳಗಡೆ ಲೇಟ್ ಆಗೋಗ್ಬಿಡುತ್ತೆ. ಅವರು ಹೊಟ್ಟೆ ಹಸಿವು ಅಂತಿದ್ದಾರೆ. ಆ ಮಾತ್ರೆಗಳು ತಿನ್ನೋದಕ್ಕೋ ಏನೋ ಪಾಪ ಹೊಟ್ಟೆ ಜಾಸ್ತಿ ಹಸಿವಾಗ್ತಿದೆ. ಸರಿ ರೀ ಆಯಿತು ಮಾಡ್ಕೊಡ್ತೀನಿ ಅಂತಂದೆ. ಇದ್ರ ಜೊತೆಗೆ ಕಾಳೇನೂ ಇರಲಿಲ್ಲ. ನೆನ್ನೆ ಆದರೂ ಹೇಳಿದರೆ ನೆನೆಸ್ತಾ ಇದ್ದೆ, ಬಟಾಣಿ ಆಗಲಿ ಇಲ್ಲ ಮಾರ್ಕೆಟ್ಗೆ ಹೋಗಿ ಹಸಿ ಬಟಾಣಿ ತರ್ಬೋದು ಹೇಳಿದ್ನಲ್ವ, ಇವಾಗ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ. ಇನ್ನು ನನ್ನ ಮಗಳು ಈ ರೀತಿ ಕಡಲೆ ಬೀಜ ಹಾಕಿ ಮಾಡಮ್ಮ, ನನ್ನ ಫ್ರೆಂಡ್ಸ್ ತೊಗೊಂಬರ್ತಿದ್ರು ಬಾಕ್ಸಿಗೆ, ಚೆನ್ನಾಗಿರುತ್ತೆ ಅಂತಂದ್ಲು. ಸರಿ ನೋಡೋಣ ಅಂತ ಹೇಳಿಬಿಟ್ಟು ಇನ್ನು ಕಡಲೆ ಬೀಜ ಇದ್ದರೆ ಅದೊಂದು ಸ್ವಲ್ಪ ತರಕಾರಿ ನೀರಲ್ಲೇ ಹಾಕಿದೆ. ನೀರಲ್ಲಿ ಒಂದು ಸ್ವಲ್ಪ ನೆಂದಿದೆ ಅಂತಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಕಾಳು ತಿನ್ನಬೇಕಾದ್ರೆ ನಮಗೆ ಹಸಿ ಕಾಳು ಥರನೇ ಕಾಣುತ್ತೆ, ಅಂದರೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಇನ್ನು ಆ ನೀರಲ್ಲೇ ಹಾಕಿದ್ದೆ. ಇರೋ ತರಕಾರಿನೇ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ಸೇಮೇ ಬರುತ್ತೆ, ಯಾಕಂದರೆ ಅಭ್ಯಾಸ ಹಾಕಿರೋದ್ರಿಂದ ಟೇಸ್ಟ್ ಚೇಂಜ್ ಆಗೋದಿಲ್ಲ. ಒಂದು ಸ್ವಲ್ಪ ವೆಜಿಟೇಬಲ್ಸು ಕಡಿಮೆ ಅಂತ ಅನ್ನಿಸ್ತಿದೆ ಅಷ್ಟೇ. ಇನ್ನು ಗ್ರಾಸರೀಸ್ ಎಲ್ಲ ಇನ್ನೂ ಒಂದು ಸ್ವಲ್ಪ ಬಾಕ್ಸಲ್ಲಿ ಇರೋದನ್ನು ನಾನು ರೀಫಿಲ್ ಮಾಡ್ಕೊಂಡಿಲ್ಲ ಈ ಕಡೆದ್ರಲ್ಲಿ, ಅದಕ್ಕೆ ಅದನ್ನೇ ತಗೊತಾ ಇದ್ದೆ. ಈ ಪಲಾವ್ ಎಲೆ, ಚಕ್ಕೆ ಲವಂಗ ಎಲ್ಲ ಆ ಬಾಕ್ಸಲ್ಲೇ ಇತ್ತ. ಅದರಲ್ಲೂ ಬೇರೆ ಮನೆ ಕ್ಲೀನ್ ಮಾಡೋವಾಗೆಲ್ಲ ಹಾಕಿ ಕವರ್ಗಳಲ್ಲಿ ಕಟ್ಬಿಟ್ಟು ಅದರಲ್ಲೇ ಹಾಕಿ ಇಟ್ಬಿಟ್ಟಿದ್ದೆ. ಇನ್ನು ಅದರಲ್ಲೇ ಇತ್ತು ಅಂತ ಹೇಳಿ ತಗೊತಾ ಇದ್ದೆ. ಇನ್ನು ಮಾಡ್ಕೊಂಡು ಹೋಗ್ತಿದ್ದೆ. ನಾನು ಆಲ್ರೆಡಿ ಬಾತ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ಈ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಏನು ಅಷ್ಟೊಂದು ಎಲ್ಲ ಹಾಕಿ ಏನು ಮಾಡ್ತಾ ಇಲ್ಲ. ಅಂದರೆ ತರಕಾರಿಗಳು ಆ ಕಡೆ ಕಡಿಮೆ ಇದೆ. ಸ್ಪೈಸಸ್ ಪೌಡರು ಅಷ್ಟೇ ಜಾಸ್ತಿ ಹಾಕ್ತಾಯಿಲ್ಲ. ಅವ್ರಿಗೆ ಫೀವರ್ ಇರೋದ್ರಿಂದ ಖಾರ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು. ಈ ಕಡೆ ಏನಾದರೂ ನಿಮಗೆ ಗೊರಕೆ ಸೌಂಡ್ ಕೇಳಿಸಿದೆ ಅಂದರೆ ಅದು ನಮ್ಮ ಟೋನಿರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಇದರಲ್ಲೂ ರೆಕಾರ್ಡ್ ಆಗ್ಬೋದೇನೋ ಗೊತ್ತಿಲ್ಲ. ನಾನು ಮಾತ್ರ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಿದ್ದೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿತ್ತು. ಇನ್ನು ರುಬ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ನಾನು ಬಾತ್ಗೆ ಅಂತ ಹೇಳಿಬಿಟ್ಟು. ಅದು ಒಂದು ಸ್ವಲ್ಪ ಈ ಬಾಕ್ಸಲ್ಲಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಾಕ್ಸ್ ಇದೆ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು ಉಳಿಸ್ಬಿಟ್ಟು ಎತ್ತಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ನಾನ್ ವೆಜ್ ತಿಂತಾ ಇಲ್ಲ. ಈ ಟೈಮಲ್ಲಿ ನನ್ನ ಮಕ್ಕಳು ಅಂದರೆ ನಾನ್ ವೆಜ್ ತಿಂದಿರೋ ಇರೋ ಟೈಮಲ್ಲಿ ಕಾಲಿಫ್ಲವರ್ ತೊಗೊಂಬರ್ತಿರ್ತಾರೆ. ಇನ್ನು ಅದನ್ನು ಗೋಬಿ ಮಾಡಿಕೊಡ್ಬೇಕು. ಪನ್ನೀರ್ ತೊಗೊಂಬರ್ತಾರೆ, ಅದನ್ನು ಕಬಾಬ್ ಮಾಡಿಕೊಡ್ಬೇಕು. ಆಲೂಗಡ್ಡೆ ತೊಗೊಂಬರ್ತಾರೆ, ಅದರಲ್ಲಿ ಏನಾದರೂ ಮಾಡಿಕೊಡ್ಬೇಕು. ಈ ರೀತಿ ಡೀಪ್ ಫ್ರೈ ಮಾಡೋವೆಲ್ಲ ತೊಗೊಂಬರ್ತಾನೆ ಇರ್ತಾರೆ. ಅವ್ರ ಬಾಯಿಗೆ ಈ ಕಬಾಬ್ ಫ್ಲೇವರ್ ಬರಬೇಕು. ಅದನ್ನು ಹಾಕಿ, ಅಂದರೆ ಕಬಾಬ್ ಪೌಡ್ರ್ ಬರುತ್ತಲ್ವ, ಅದನ್ನು ಹಾಕಿ ಮಾಡಬೇಕು. ಆ ಟೈಮಲ್ಲಿ ನನಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಿಕ್ಸಿ ಜಾರ್ ದೊಡ್ಡದಾಗಿರುತ್ತೆ, ಒಂದಿಷ್ಟು ಎಲ್ಲ ಆಗುತ್ತೆ ಅಂತ ಹೇಳಿ ನಾನು ಒಂದೇ ಸಲ ಈ ರೀತಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಈ ರೀತಿ ಬಾತುಗಳು ಮಾಡಿದವಾಗೂ 1 ಸ್ಪೂನ್ 2 ಸ್ಪೂನು ತೆಗೆದು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ರು
ಸೇರಿ ಮಕ್ಕಳು ರೆಡಿ ಇರುತ್ತಲ್ವ ಅದನ್ನು ತಗೊಂಡು ಆ ರೀತಿ ಮಾಡ್ಕೊತಾರೆ ಡೀಪ್ ಫ್ರೈ. ಅವ್ರಿಗೆ ಇಷ್ಟ ಆ ಥರದ್ದು ತಿನ್ನೋದಕ್ಕೆ, ಅಂದರೆ ರೇರು. ಬಟ್ ತುಂಬ ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ಈ ಗೋಬಿ ಮತ್ತು ಈ ಪನ್ನೀರ್. ಅಷ್ಟೊಂದು ಇಷ್ಟಪಡೋದಿಲ್ಲ. ಆಲೂಗಡ್ಡೆದಲ್ಲೂ ಅಷ್ಟೇ ಜಾಸ್ತಿ ಇಷ್ಟಪಡ್ತಿರ್ತಾಳೆ. ಇನ್ನು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟೆ. ಇನ್ನು ಒಂದು ಸ್ವಲ್ಪ ಪಾತ್ರೆಗಳಿತ್ತಲ್ವ ಅದನ್ನು ಅವಾಗೆ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ತೊಳಿತಾ ಇದ್ದೆ. ನನ್ನ ಮಗಳು ಚೆಕ್ ಮಾಡೋದಕ್ಕೆ ಬಂದಿದ್ದಾಳೆ. ಟೊಮೆಟೊ ಬಾತ್ ಮಾಡ್ತಿದ್ದೀನ ಇಲ್ಲ ಪಲಾವ್ ಮಾಡ್ತಿದ್ದೀನ ಅಂತ ಹೇಳಿ. ಟೊಮೆಟೊ ಬಾತ್ ಮೊನ್ನೆ ಎಲ್ಲ ಮಾಡಿದ್ದೆ ಅಂತ ಹೇಳಿ ಇವತ್ತು ಬಾತ್ನ ಮಾಡ್ತಿದ್ದೀನಿ ಅಂತ ಅಂದೆ. ಅದರಲ್ಲೂ ಅವರಪ್ಪಗೆ ಖಾರ ಕಡಿಮೆನೇ, ಬಟ್ ಬಾಯಿಗೆ ಒಂದು ಸ್ವಲ್ಪ ರುಚಿಯಾಗಿರುತ್ತಲ್ವ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಬಿಟ್ಟು ಕೊಡ್ತಾ ಇದ್ದೆ. ಇನ್ನು ಅಕ್ಕಿನೂ ಅಷ್ಟೇ 2 ಟೈಮ್ಸ್ಗೆ ಆಗೋ ಅಷ್ಟೇ ಹಾಕ್ತಾ ಇದ್ದೀನಿ. ನೈಟಿಗೆ ಬೇಕಂದರೆ ನಾವು ಮೊಸರು ಬಜ್ಜಿ ಮಾಡ್ಕೊಬೋದು ಅಂತ ಹೇಳಿ. ಯಾಕಂದರೆ ಅವಾಗ ಒಂದಷ್ಟು ಮಾತ್ರ ಮಾಡಿದ್ದೀನಿ ಅಂತಂದರೆ ಯಾಕೋ ನಂದು ಕೈ ಸ್ವಲ್ಪ ದೊಡ್ಡದು, ಸ್ವಲ್ಪ ಮಾಡೋ ಸೀನೇ ಇಲ್ಲ. ನಾವು 4 ಜನ ತಿಂದು ಇನ್ನೂ ಒಬ್ರಿಬ್ಬರು ತಿನ್ಬೋದು, ಅಷ್ಟೊಂದು ಮಾಡ್ತೀನಿ ಯಾವಾಗೂ ಅಷ್ಟೇ. ಇನ್ನು ನಾಯಿಗಳಿಗೂ ಬೇರೆ ಹಾಕ್ತಿರ್ತೀನಲ್ವ. ಈ ಥರದ್ದು ಬಾತ್ ಅಂತಂದರೆ ನಾಯಿಗಳು ಸಮೇತ, ಬೀದಿ ನಾಯಿಗಳು ಸಮೇತ ತಿನ್ನೋತ್ತೆ. ಅಂದರೆ ಈ ಬಿರಿಯಾನಿ ಏನಾದರೂ ಉಳಿದಿದ್ರೆ ಅವುಗಳಿಗೆ ಹಾಕಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಅದೇ ಬೇರೆ ಸಾರು ಅನ್ನ ಹಾಕಿದ್ದೀನಿ ಅಂತಂದರೆ ಜಪ್ಪ ಅಂದರೂ ಅವ್ರು ತಿನ್ನೋದಕ್ಕೆ ಹೋಗೋದಿಲ್ಲ. ಅದು ನೋಡಿ ಎಷ್ಟು ಹುಷಾರಿದ್ದಾವೆ ಅಂತ ಹೇಳಿ. ಇನ್ನು ಇಲ್ಲಿ ಏನು ಚೆಕ್ ಮಾಡ್ತಿದ್ದೀನಿ ಅಂತಂದರೆ ನಮಗೆ ಅಂದರೆ ಕುಕ್ಕರ್ ಲಿಡ್ಗೆ ಗ್ಯಾಸ್ಕೆಟ್ ಹಾಕ್ತಿರಲ್ವ, ಅದರಲ್ಲಿ ಏನಾದರೂ ಅಕ್ಕಿನೋ ಇಲ್ಲ ಮಾಡಿರೋ ಅನ್ನನೋ ಏನಾದರೂ ಅದ್ರ ಒಳಗಡೆ ಇತ್ತು ಅಂತಂದರೆ ಅದೇ ಅಂತ ಒಡೆದೋಗೋದು ಕುಕ್ಕರು, ಇಲ್ಲ ಈ ಸ್ಟೀಮ್ ಎಲ್ಲ ಹೊರಗಡೆ ಬಂದುಬಿಡೋದು. ಈ ರೀತಿ ಎಲ್ಲ ಅದಕ್ಕೆ ಹಾಕ್ತಿರೋದು ಅಂತ ಹೇಳಿ ಹುಷಾರಿಕೆ ನಾನು ಲಿಡ್ನ ಕ್ಲೋಸ್ ಮಾಡೋವಾಗ ಕುಕ್ಕರ್ಗೆ ಯಾವಾಗೂ ಆ ಗ್ಯಾಸ್ಕೆಟ್ನ ತೆಗೆದು ತೊಳೆದು ಆಮೇಲೆ ನಾನು ಕ್ಲೋಸ್ ಮಾಡ್ತೀನಿ ಚೆಕ್ ಮಾಡಿಬಿಟ್ಟು. ಇಲ್ಲ ಅಂತಂದರೆ ಫಸ್ಟೇ ಮಾಡಾದರೂ ಸರಿ ರೆಡಿಯಾಗಿ ಇಟ್ಬಿಟ್ಟಿರ್ತೀನಿ. ಫಸ್ಟೇ ಹುಷಾರು ಬಿದ್ದುಬಿಟ್ಟು ಮಾಡೋದು ಬೆಟರ್ ಅಂತ ಅನ್ಸುತ್ತಲ್ವಾ. ಇನ್ನು ಅದು ಕುಕ್ಕರ್ ಹೊಡಿಯೋದು, ಅದು ಅಡುಗೆ ಮನೆ ಎಲ್ಲ ಗಲೀಜಾಕೋದು, ಮತ್ತು ನಮ್ಗಳಿಗೆ ಕೆಲಸ, ನಾವೇನಾದರೂ ಅಲ್ಲಿದ್ದರೆ ನಮಗೇನಾದರೂ ಹಾಕೋದು, ಇದೆಲ್ಲ ಯಾಕೆ ಅಂತ ಹೇಳಿ ಫಸ್ಟೇ ಎಲ್ಲ ಚೆಕ್ ಮಾಡಿ ಇಟ್ಟಿರ್ತೀನಿ. ಆದರೂ ಒಂದೊಂದ್ಸಲಿ ಆಯಿತು ಅಂತಂದರೆ ಅದು ನಮ್ಮ ದುರದೃಷ್ಟ, ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದಲ್ವಾ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೊತೀನಿ. ಇನ್ನು ಒಂದು ಸ್ವಲ್ಪ ಪಾತ್ರೆಗಳಿದ್ದರೆ ಅದನ್ನು ತೊಳೆದು ಎಲ್ಲಿಂದ ಅಲ್ಲಿ ಜೋಡಿಸೋದ್ರ ಒಳಗಡೆ ಇಲ್ಲಿ ವಿಸಿಲು ಬಂದುಬಿಡ್ತು ನೋಡಿ. ಹಾಗಿದೆ ಇನ್ನು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಡ್ಬೇಕು. ಮಾಡೋದಕ್ಕೆ ಮುಂಚೆ ಹೊಟ್ಟೆ ಹಸಿವು ಬೇಗ ಮಾಡು ಅಂತ ಅಂದರು. ನಾನು ಮಾಡ್ತಾ ಇದ್ದೆ. ಪಾಪ ಹೋಗಿ ಮೇಲೆ ಮಲಗಿಬಿಟ್ಟಿದ್ರು ರೂಮಲ್ಲಿ. ಅದಕ್ಕೆ ನನ್ನ ಮಗಳಿಗೆ ಹೇಳ್ತಿದ್ದೆ ನಿಮ್ಮ ಅಪ್ಪನ ಬರೋಕ್ಕೆ ಹೇಳು ಆಗಿದೆ ಅಂತ ಹೇಳಿ. ಈ ಥರ ಬಾತ್ಗಳಾಗಲಿ, ಟೊಮೆಟೊ ಬಾತ್ ಆಗಲಿ, ಪಲಾವ್ ಆಗಲಿ ನಮಗೆ ಬಿಸಿಯಾಗಿ ತಿಂದ್ರೇ ಸ್ವಲ್ಪ ಬಾಯಿಗೆ ರುಚಿನೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ತಿನ್ನಬೇಕು ಅಂತಲೂ ಅನಿಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ. ಅದಕ್ಕೆ ಬರೋಕ್ಕೆ ಹೇಳಿದೆ ಪಾಪ ತಿನ್ನಲಿ ಅಂತ ಹೇಳಿಬಿಟ್ಟು. ಈಗಲೇ ವೀಕ್ ಇದ್ದಾರೆ. ವೀಕ್ ಅಂತಂದರೆ ಈ ಮನುಷ್ಯರು ಸ್ವಲ್ಪ ಸ್ಟ್ರಾಂಗೆ, ಬಟ್ ಇರೋದು ಮಾತ್ರ ಸಣ್ಣ. ಅವಾಗಿಂದನೂ ಅಷ್ಟೇ, ನನಗೆ ಮದುವೆ ಆದವಾಗಿಂದನೂ ನಮ್ಮ ಮನೆಯವರು ಸೇಮ್ ಬಾಡಿನ ಮೇಂಟೈನ್ ಮಾಡ್ತಾ ಇದ್ದಾರೆ. ದಪ್ಪ ಅಂತೂ ಆಗೋದೇ ಇಲ್ಲ, ಆದರೆ ಹೆಲ್ದಿಯಾಗಿರ್ತಾರೆ. ಬಟ್ ಸುಮಾರು ವರ್ಷಗಳಾಗಿದೆ ನಮ್ಮ ಮನೆಯವ್ರಿಗೆ ಫೀವರ್ ಬಂದು. ಬಟ್ ಈಗ ಬಂದಿದೆ, ಬೇಜಾರು ಆಗ್ತಿರುತ್ತೆ. ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದಾಗ ಅವ್ರ ಫೇಸ್ ನೋಡೋದಕ್ಕೆ ತುಂಬ ಡಲ್ ಆಗಿರುತ್ತಾ, ತುಂಬಾ ಬೇಜಾರಾಗುತ್ತೆ. ನನಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಬಾಯ್. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ.